ಭಾಗ್ಯವನ್ನು ಹಂಚೋದಕ್ಕೋಸ್ಕರ ಅವಳನ್ನ ಕರೆದು ಸೀತಾ ಮತ್ತು ಜಾನು ಕೈ ಕೊಟ್ಟು ಕಳಿಸ್ತಾರೆ. ಪ್ರೆಸಿಡೆಂಟರ ಮನೆಯ ಬಾಗಿನವಾದ್ರಿಂದ ಇಡೀ ಊರಿಗೆ ತುಂಬ ಗಟ್ಟಿಯಾಗಿ ಹಂಚ್ತಾರೆ. ಸಂಜೆ ಆಗ್ತಿದ್ದಂತೆ ಯುಕ್ತಾಳ ಮನಸ್ಸಲ್ಲಿ ಗೂಡ್ಸ್ ರೈಲುಗಳು ಓಡೋದಕ್ಕೆ ಆರಂಭಿಸತ್ವೆ. ಎಲ್ಲರೂ ಊಟ ಮುಗಿಸಿ ಅಂಗಳದಲ್ಲಿ ಕೂತು ಮಾತಾಡ್ತಿದ್ರೆ ಯುಕ್ತ ಮಾತ್ರ ಆತಂಕದಿಂದ ಉಗುರು ಕಚ್ಕೊಳ್ತಿದ್ರೆ, ಸಮಯ ದಾಟ್ತಿದ್ದಂತೆ ಸುಧಾ ಅವರು ಸುವಿಧ ಸನ್ನೆ ಮಾಡಿಕೊಂಡು ಯುಕ್ತ ಒಳಗೆ ಬಾ ಅಂತ ಕೈ ಹಿಡಿದು ಎಳ್ಕೊಂಡು ಹೋಗ್ತಾರೆ. ಆ ಬಟ್ಟೆಯನ್ನು ಬಿಚ್ಚಿ ಈ ಸೀರೆ ಉಟ್ಕೋ ಅಂತ ಅಂತಿದ್ರೆ, ದೊಡ್ಡಮ್ಮ ಅಂತ ರಾಗ ಎಳಿತಾಳೆ ಯುಕ್ತ. ಬಾಯಿ ಮುಚ್ಚು, ನಾಟಕಗಳನ್ನ ನಿಲ್ಲಿಸಿ ಮೊದಲು ರೆಡಿಯಾಗು. ಆದರೂ ಮಧ್ಯಾಹ್ನ ಅಷ್ಟೊಂದು ಹೇಳಿದ ಮೇಲೂ ನೀನು ಮಂಡು ತಲೆಗೆ ಅರ್ಥವಾಗಿ ಸಾಯಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ತಲೆ ಹಿಡ್ಕೊಳ್ಳುವಾಗ, ನೀನು ಸುಮ್ಮನಿರಕ್ಕ, ಯುಕ್ತ ಅಷ್ಟೊಂದು ಬುದ್ಧಿ ಇಲ್ದವಳಲ್ಲ, ಅವಳು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತಾಳೆ ಅಂತ ಮಾತುಗಳನ್ನ ಹೇಳ್ತಾ ಮೆಲ್ಲನೆ ಸೀರೆ ಉಡಿಸಿ ತಲೆಯಲ್ಲಿ ಹೂ ಮುಡಿಸಿ ಕೋಣೆವರೆಗೆ ಕರ್ಕೊಂಡು ಹೋಗಿ, ನೋಡು ಬಂಗಾರ, ದಿನ ಸವದು ಹೋದ ಟೇಪ್ ರೆಕಾರ್ಡರ್ ಥರ ಹೇಳ್ತಿದ್ದೀನಿ ಅಂತ ಕೋಪ ಮಾಡ್ಕೊಳ್ಬೇಡ. ಸ್ವಲ್ಪ ಮಾವಿಯನ ಜೊತೆ ಪ್ರೀತಿಯಿಂದ ಮಾತಾಡೋದನ್ನು ರೂಢಿ ಮಾಡ್ಕೋ ಕಣೆ ಅಂತ ಬೇಸರದಿಂದ ಹೇಳ್ತಾಳೆ. ಅಮ್ಮ, ದೊಡ್ಡಮ್ಮ, ನೀವೇನು ಬೇಸರ ಪಡಬೇಡಿ, ನಾನು ಮಾವಯ್ಯನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ಪ್ರೀತಿಯಿಂದಲೇ ಮಾತಾಡ್ತೀನಿ. ಇನ್ನು ನೀವಿಬ್ಬರು ಹೋಗಿ ನೆಮ್ಮದಿಯಾಗಿ ಮಲಗಿ ಅಂತ ಕಣ್ಮಟಕ್ಸಿ ನೋಡ್ತಿರೋ ಇಬ್ಬರನ್ನು ನೋಡಿ ಹೇಳಿ ಬಾಗಿಲನ್ನು ಹಾಕ್ತಾಳೆ. ಅವರಿಬ್ಬರು ಒಬ್ಬರು ಮುಖ ಒಬ್ಬರು ನೋಡಿಕೊಂಡು, ಅವಳು ಏನು ಹೇಳಿದ್ಲು ಅಂತ ನಿನಗೇನಾದರೂ ಅರ್ಥ ಆಯ್ತಾ ಅಂತ ಸುಧಾಳನ್ನು ಕೇಳ್ತಿದ್ರೆ, ನಿಂಗೆ ಅರ್ಥ ಆಯ್ತು ಅಕ್ಕ ಅನ್ನುವಂತೆ ತಲೆಯನ್ನು ಅಡ್ಡವಾಗಿ ಆಡಿಸ್ತಾಳೆ. ಸರಿ ಬಿಡು, ನಾಳೆ ಅವಳನ್ನೇ ಕೇಳಿ ತಿಳ್ಕೊಳ್ಳೋಣ ನಡಿ ಅಂತ ಇಬ್ಬರು ಅಲ್ಲಿಂದ ಒಟ್ಟು ಹೋಗ್ತಾರೆ. ಬಾಗ್ಲಾಕಿ ಹಿಂದಕ್ಕೆ ತಿರುಗಿದ ತಕ್ಷಣ ಪೃಥ್ವಿರಾಜ್ ಮಂಚವನ್ನು ಸ್ವಲ್ಪ ಮುಂದಕ್ಕೆ ಎಳೆದು ಹಾಸಿಗೆಯನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ಬೆಡ್ಶೀಟ್ ಹಾಸ್ತಿದ್ರೆ, ಒಂದು ಅರ್ಧ ಅಡಿಯಷ್ಟು ಹೆಚ್ಚಾಗಿರೋ ಮಂಚವನ್ನು ನೋಡಿ ಸ್ವಲ್ಪದರಲ್ಲೇ ತೃಪ್ತಿ ಪಟ್ಕೊಂಡು ಅಮ್ಮಯ್ಯ ಅಂದ್ಕೊಳ್ತಾ ಹತ್ರ ಬಂದು ಮಾವಯ್ಯ ಅಂತ ಕರೀತಾಳೆ. ಹಾಸಿಗೆಯನ್ನು ಸರಿಪಡಿಸಿ ಯುಕ್ತ ಕಡೆ ತಿರುಗಿ ಮೇಲಿಂದ ಕೆಳಗೆ ನೋಡ್ತಾ ಹಾಸಿಗೆ ಮೇಲೆ ಕೂತು, ನೀನು ಕೂಡ ಕೂತ್ಕೋ ಯುಕ್ತ ಅಂತ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಪಡ್ಕೊಳ್ತಾನೆ. ಯುಕ್ತ ತನ್ನ ಭಯವನ್ನು ಮುಚ್ಚಿಡೋದಕ್ಕೆ ಪ್ರಯತ್ನಿಸ್ತಾ ಪೃಥ್ವಿ ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ಅರ್ಧ ಹಾಲು ಕುಡಿದು ಲೋಟವನ್ನು ಯುಕ್ತಾಳ ಮುಂದೆ ಇಟ್ಟಿದ ತಕ್ಷಣ ಮೌನವಾಗಿ ಲೋಟವನ್ನು ತೆಗೆದುಕೊಂಡು ಇನ್ನುಳಿದ ಹಾಲನ್ನು ಪೂರ್ತಿಯಾಗಿ ಕುಡಿದು ಮುಗಿಸಿ ಲೋಟವನ್ನು ಮಂಚದ ಕೆಳಗಿಟ್ಟು ಬಾಯಿ ಒರೆಸ್ಕೊಂಡು ತಲೆ ತಗ್ಗಿಸಿ ಕೂತ್ಕೊಳ್ತಾಳೆ. 2 ನಿಮಿಷ ಇಬ್ಬರ ಮಧ್ಯೆ ಮೌನ ಆವರಿಸುತ್ತೆ. ಸ್ವಲ್ಪ ಸಮಯದ ನಂತರ ಪೃಥ್ವಿ ಅವಳ ಕೈ ಹಿಡಿದು ಯುಕ್ತ ಅಂತ ಕರೀತಾನೆ. ಯುಕ್ತ ಭಯದಿಂದ ಉಗುಳು ನುಂಗ್ತಾ ಪೃಥ್ವಿ ಕಡೆ ನೋಡ್ತಾ ಇದ್ದರೆ, ಹತ್ರ ಬರುವಂತೆ ಕಣ್ಣುಗಳಿಂದಲೇ ಸನ್ನೆ ಮಾಡಿದ ತಕ್ಷಣ, ಅಮ್ಮೋ, ಮಾವಯ್ಯ ಯಾಕೆ ಹತ್ರ ಕರಿತಿದ್ದಾನಪ್ಪ, ಯಾವುದ್ರ ಬಗ್ಗೆ ಕೇಳ್ತಾನೋ ಏನೋ ಅಂದ್ಕೊಳ್ತಾ ಪಕ್ಕಕ್ಕೆ ಜರುಕೂತು ಏನು ಮಾವಯ್ಯ ಅಂತಾಳೆ. ಅವಳ ಮಾತಿನಲ್ಲೂ ಮೈಯಲ್ಲೂ ನಡುಕ ಸ್ಪಷ್ಟವಾಗಿ ತಿಳಿದು, ಮೊದಲು ನೀನು ಸಮಾಧಾನವಾಗಿರು ಯುಕ್ತ, ನಿನ್ನನ್ನು ಹೊಡೆಯೋದಕ್ಕೇನು ಕರೀಲಿಲ್ಲ ಅಂತ ಸ್ವಲ್ಪ ಬೇಸರದಿಂದಲೇ ಅನ್ನುವಷ್ಟರಲ್ಲಿ ಯುಕ್ತ ಮನಸ್ಸಿನಲ್ಲೇ ನೊಂದ್ಕೊಳ್ತಾ ಹೌದು ಅನ್ನುವಂತೆ ತಲೆ ಆಡಿಸಿ ತನ್ನ ಮೂತಿ ಮುಚ್ಕೊಳ್ತಾಳೆ. ಆ ಯುಕ್ತಾಳ ಮುಖ ನೋಡಿ ತುಟಿಯಂಚಿನ ನಗುವಿನೊಂದಿಗೆ ಒಂದು ಕೈಯಿಂದ ಯುಕ್ತಾಳ ಕೈ ಹಿಡಿದು ಇನ್ನೊಂದು ಕೈಯನ್ನು ಅವಳ ಹೆಗಲಿನ ಸುತ್ತ ಹಾಕಿ ಪಕ್ಕಕ್ಕೆ ಎಳ್ಕೊಂಡು ಮೃದುವಾಗಿ ಯುಕ್ತ ಅಂತ ಅಂತಾನೆ. ಇನ್ನೆಲ್ಲಿ ಯುಕ್ತ ಭಯದಿಂದ ಉಸಿರು ಬಿಗಿ ಹಿಡಿದು ಬಿಗಿ ಆಗ್ಬಿಟ್ಟಿದ್ದಾಳೆ. ಯುಕ್ತ ಅಂತ ಸ್ವಲ್ಪ ಗಟ್ಟಿಯಾಗಿಯೇ ಕರೆದ ತಕ್ಷಣ ಸ್ವಲ್ಪ ಪ್ರಜ್ಞೆ ಬಂದು ಅಂತ ಸಣ್ಣದಾಗಿ ಧ್ವನಿಯನ್ನು ಹೊರಡಿಸ್ತಾಳೆ. ನೋಡಿ ಯುಕ್ತ, ನೀನು ಹೀಗೆ ಭಯ ಪಡ್ತಿದ್ರೆ ದೊಡ್ಡಮ್ಮ ಮತ್ತು ಅಮ್ಮ ಬೇಸರ ಪಡ್ತಾರೆ. ಅವ್ರು ಹಾಗೆ ಬೇಸರ ಪಡೋದನ್ನು ನಾನು ನೋಡೋದಕ್ಕಾಗೋದಿಲ್ಲ. ಈ 2 ದಿನಗಳು ನೀನೇನಾದರೂ ಮಾತಾಡ್ತೀಯಾ ಅಂತ ಕಾಯಿದೆ. ಆದರೆ ನಾನು ಹೀಗೆ ಸುಮ್ಮನಿದ್ರೆ ನೀನು ಕೂಡ ಹಾಗೇ ಇರ್ತೀಯಾ ಅಂತ ನನಗೆ ಅರ್ಥ ಆಯಿತು. ಅದಕ್ಕೆ ಮೊದಲು ನಾನೇ ಮಾತಾಡ್ತಾ ಇದ್ದೀನಿ. ನನಗೂ ಕೂಡ ನಿನ್ನನ್ನು ತಕ್ಷಣವೇ ಹೆಂಡತಿಯಂತೆ ನೋಡೋದು ಕಷ್ಟ ಆಗ್ತಿದೆ. ನೀನು ಮಾವಯ್ಯ ಅಂತ ಕರೆಯೋ ಪ್ರತಿ ಬಾರಿಯೂ ನನಗೆ ನನ್ನ ಸೋದರ ಸೊಸೆ ಕರೀತಿದ್ದಂತೆ ಅನಿಸುತ್ತೆ. ಈಗಲೂ ನಿನ್ನನ್ನು ಹೆಂಡತಿಯಾಗಿ ಹತ್ರ ಕರೆದಿಲ್ಲ, ನನ್ನ ಸೋದರ ಸೊಸೆ ಹೆದರ್ತಿದ್ದಾಳೆ ಅಂತ ಹಿಡ್ಕೊಂಡಿದ್ದೀನಿ. ಹಾಗೆಂತ ನಿನಗೆ ಮಾತ್ರ ಈ ಮಾತು ಹೇಳ್ತಿಲ್ಲ. ಅಂಜು ಇದ್ದಿದ್ರು ನನ್ನ ತಕ್ಷಣ ಬೆರೀತಿರಲಿಲ್ಲ. ಆ ಮಾತಿಗೆ ಕಣ್ಣುಗಳನ್ನ ದೊಡ್ಡದಾಗಿಸಿ ನೆಲವನ್ನು ನೋಡ್ತಾ ಇನ್ನು ಬರ್ತಿರೋ ಪೃಥ್ವಿ ಮಾತುಗಳನ್ನ ಕೇಳ್ತಾಳೆ. ನಾನು ಮನುಷ್ಯನೇ, ನನಗೂ ಕೆಲವು ಇಷ್ಟಗಳಿರುತ್ತವೆ ಯುಕ್ತ. ಅದರಲ್ಲಿ ಮೊದಲನೆಯದು ಇದೆ, ನನ್ನ ಹೆಂಡತಿ ಹೆದರದೆ ನನ್ನ ಕಣ್ಣುಗಳನ್ನ ನೋಡಿ ಮಾತಾಡಬೇಕು. ನನ್ನ ಪ್ರತಿಯೊಂದು ಕಷ್ಟದಲ್ಲೂ ಜೊತೆಯಾಗಿ ನಿಲ್ಲಬೇಕು. ನಾನು ಯಾವುದಾದ್ರೂ ಒಂದು ಮಾತು ಹೇಳಿದ್ರೆ ಅದನ್ನು ತಪ್ಪು ಅಂತ ಮನಸ್ಸಿನಲ್ಲಿಟ್ಕೊಳ್ಳದೆ ಧೈರ್ಯವಾಗಿ ನನ್ನ ಜೊತೆ ನೇರವಾಗಿ ಹೇಳಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಅಕ್ಕಂದಿರನ್ನ ನನಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ಬೇಕು. ನಿನಗೆ ಗೊತ್ತು, ನಾನು MA ಗೋಲ್ಡ್ ಮೆಡಲಿಸ್ಟ್ ಅಂತ. ನನಗೆ ವಿದೇಶಕ್ಕೆ ಹೋಗೋದಕ್ಕೆ ಎಷ್ಟು ಅವಕಾಶಗಳು ಬಂದರೂ ಯಾಕೆ ಹೋಗಲಿಲ್ಲ ಗೊತ್ತಾ ಅಂತ ಕೇಳ್ತಾ ಇದ್ದರೆ,
ತಲೆ ಎತ್ತಿ ನೋಡ್ತಾಳೆ. ಯಾಕೆ ಅನ್ನುವಂತೆ. ನಿಮ್ಮೆಲ್ರಿಗಾಗಿ. ಈ ಪ್ರಪಂಚದಲ್ಲಿ ನನಗಂತ ಇರೋದು ನೀವೇ. ಅಂದಮೇಲೆ ನಿಮ್ಮನ್ನು ಬಿಟ್ಟು ಎಲ್ಲೋ ದೂರದಲ್ಲಿ ಅನಾಥನಾಗಿ ಒಬ್ಬನೇ ಇರೋದಕ್ಕೆ ಇಷ್ಟ ಇಲ್ಲದೆ ಇಲ್ಲೇ ಇದ್ದು ನಮ್ಮ ಜಮೀನಲ್ಲಿ ವ್ಯವಸಾಯವನ್ನು ಮಾಡ್ತಾಯಿದ್ದೀನಿ. ತಂದೆ ಅಧಿಕಾರವನ್ನು ನನಗೆ ಒಪ್ಪಿಸಿದೆ. ಈ ಊರಿಗೆ ಸಹಾಯಕವಾಗಿರುತ್ತಾ 2 ದಿನಕ್ಕೊಮ್ಮೆ ಆದರೂ ನಿಮ್ಮನ್ನೆಲ್ಲ ನೋಡ್ತಾ ಇಲ್ಲೇ ಉಳಿದ್ಬಿಟ್ಟೆ. ನನಗೆ ಮದುವೆಯ ಮೇಲೆ ಆಸಕ್ತಿ ಇರಲಿಲ್ಲ ಯುಕ್ತ. ನಾನು ಕೂಡ ಅಕ್ಕಂದಿರ ಥರವೇ ಯೋಚಿಸಿದೆ. ಏನೋ ಬರೋ ಹುಡುಗಿ ನಮ್ಮನ್ನು ದೂರ ಮಾಡಿದ್ರಿ ಎಂಬ ಆಲೋಚನೆಯನ್ನು ಕೂಡ ತಡ್ಕೊಳ್ಳೋದಕ್ಕಾಗದೆ ಮದುವೆಯಿಂದ ದೂರ ಇದ್ದೆ. ಆದರೆ ಯಾವಾಗ ಅಕ್ಕಂದಿರು ಅಂಜು ಜೊತೆ ಮದುವೆ ಆಗೋದಕ್ಕೆ ಹೇಳಿದ್ರು ಆವಾಗಲೇ ಬೇಡ ಅಂತ ಹೇಳೋಣ ಅಂದ್ಕೊಂಡೆ. ಆದರೆ ಅವ್ರು ನನಗಾಗಿ ಯೋಚಿಸಿದ್ದಾರೆ ಅಂತ ತಿಳ್ಕೊಂಡು ಸರಿ, ಯಾವುದೋ ಒಂದು ದಿನ ಅಂಜು ಮೇಲೆ ಪ್ರೀತಿ ಹುಟ್ಟದೇ ಇರುತ್ತದೆಯೇ ಅಂತ ನಿಮ್ಮ ಇಷ್ಟದಂತೆ ಆಗಲಿ ಅಂತ ಅವರಿಗೆ ಅಂದುಬಿಟ್ಟೆ. ಆದರೆ ಊಹಿಸದ ರೀತಿಯಲ್ಲಿ ನೀನು ನನ್ನ ಜೀವನಕ್ಕೆ ಬಂದೆ. ನಿನಗೆ ನನ್ನ ಕಂಡ್ರೆ ಮೊದಲಿಂದಲೂ ಭಯ ಅಂತ ನನಗೆ ಗೊತ್ತು. ಆದರೆ ಅಕ್ಕಂದಿರಿಗೆ ಮಾತು ಕೊಟ್ಟಿದ್ದೆ. ಅದಕ್ಕೆ ಅಂದು ನೀನು ಅಳ್ತಾ ಇದ್ದರೂ ಏನೂ ಮಾಡೋದಕ್ಕೆ ಸಾಧ್ಯವಾಗದೆ ತಾಳಿ ಕಟ್ಟಬೇಕಾಯಿತು. ಇವೆಲ್ಲವನ್ನು ಈಗ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ನಿನಗೆ? ಗೊತ್ತು ಅನ್ನುವಂತ ತಲೆ ಆಡಿಸ್ತಿದ್ರೆ ನಮ್ಮಿಂದ ಅವ್ರು ಬೇಸರ ಪಡಬಾರ್ದು, ಅದಕ್ಕೆ ಸ್ವಲ್ಪ ಸಮಯ ತೊಗೊಳ್ಳೋಣ. ನಿನ್ನ ಬಗ್ಗೆ ನನಗೂ ಎಲ್ಲ ಗೊತ್ತು, ಆದರೆ ಹೆಂಡತಿ ಅನ್ನೋ ಪ್ರೀತಿ ಇನ್ನೂ ಬಂದಿಲ್ಲ. ನನ್ನ ಬಗ್ಗೆ ನಿಂಗೇನೂ ಗೊತ್ತಿಲ್ಲ, ಕೇವಲ ಭಯ ಮಾತ್ರ ಇದೆ. ಆದ್ದರಿಂದ ಮೊದಲು ಭಯವನ್ನು ಕಡಿಮೆ ಮಾಡ್ಕೊಂಡು ನನ್ನ ಜೊತೆ ಸರಳವಾಗಿ ಮಾತಾಡೋದಕ್ಕೆ ಪ್ರಯತ್ನಿಸು. ನಾನು ನನ್ನ ಪ್ರಯತ್ನ ಮಾಡ್ತೀನಿ, ಸರಿನಾ ಅಂತಾನೆ. ಇಷ್ಟೆಲ್ಲ ಕೇಳಿದಂಥ ಯುಕ್ತಾಳಿಗೆ ಏನು ಮಾತಾಡಬೇಕೋ ತಿಳಿದೆ ಹ್ಞೂ ಅನ್ನುವಂತೆ ತಲೆಯನ್ನು ಆಡಿಸ್ತಾ ಇದ್ದರೆ, ಬಾಯ್ ಬಿಟ್ಟು ಹೇಳಿ ಯುಕ್ತ, ನನಗೆ ಹೀಗೆ ಸನ್ನೆಗಳು ಮಾಡಿದ್ರೆ ಸಿಟ್ಟು ಬರುತ್ತೆ ಅಂತಾನೆ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಂಡು. ಅಯ್ಯಯ್ಯೋ, ಮಾತಿಗೆ ಮುನ್ನವೇ ಮಾವಯ್ಯನಿಗೆ ಕೋಪ ಬರುತ್ತೆ, ಇನ್ನು ಧೈರ್ಯವಾಗಿ ಕಣ್ಣುಗಳನ್ನ ನೋಡಿ ಮಾತಾಡಬೇಕಂದ್ರೆ ಎಷ್ಟು ಜನ್ಮ ಬೇಕು ಅಂದ್ಕೊಳ್ತಾ ಹ್ಞೂ ಸರಿ ಮಾವಯ್ಯ ಅಂತಾಳೆ. ಅವಳು ಉತ್ತರಕ್ಕೆ ಸ್ವಲ್ಪ ನಿರಾಳನಾಗಿ ಸರಿ ಇನ್ನು ಮಲಗು, ತುಂಬ ಸಮಯ ಆಯಿತು ಅನ್ನುತ್ತಾ ಎದ್ದು ದೀಪವನ್ನು ಆರಿಸಿ ಅಷ್ಟರವರೆಗೂ ತೆರೆದಿದ್ದ ಕಿಟಕಿಯನ್ನು ಮುಚ್ಚಿ ಕೂಲರನ್ನು ಆನ್ ಮಾಡಿ ಬಂದು ಯುಕ್ತಾಳ ಪಕ್ಕದಲ್ಲಿ ಮಲ್ಕೊಳ್ತಾನೆ. ಅಷ್ಟೊಂದು ಸ್ಥಳವಿಲ್ಲದ ಆ ಮಂಚವನ್ನು ನೋಡಿ ಯುಕ್ತ ಸಾಧ್ಯವಾದಷ್ಟು ಪೃಥ್ವಿನನ್ನು ಮುಟ್ಟದಂತೆ ಅಲ್ಲಿ ಹಾಗೆ ಗೋಡೆಯನ್ನು ಕಚ್ಕೊಂಡು ಮಲಗಿದ್ರೆ ಅವಳ ಪರಿಸ್ಥಿತಿಯನ್ನು ಗಮನಿಸಿ ಪೃಥ್ವಿ ಅವಳ ಹೆಗಲ ಮೇಲೆ ಕೈ ಹಾಕಿ ತನ್ನ ಕಡೆಗೆ ತಿರುಗಿಸ್ಕೊಂಡು ಹೆಗಲ ಮೇಲೆ ತಲೆ ಇರಿಸಿ ಮಲಗಿಸ್ಕೊಂಡು ಅವಳ ಸುತ್ತಲೂ ಕೈ ಹಾಕ್ತಾನೆ. ಯುಕ್ತಾಳಿಗೆ ಭಯದಿಂದ ಮೈಯೆಲ್ಲ ಬೆವತ್ತು ಹೋಗ್ತಾ ಗಂಟಲು ಒಣಗಿ ಹೋಗುತ್ತೆ. ಮಾವಯ್ಯ ಅಂತ ಸಣ್ಣದಾಗಿ ಕರೀತಾಳೆ. ಕತ್ಲೆ ಆಗಿರೋ ಕೋಣೆಯನ್ನು ನೋಡ್ತಾ ಆತಂಕ ಪಡಬೇಡ ಯುಕ್ತ, ಈಗ ತಾನೇ ಹೇಳಿದ್ನಲ್ಲ ಅಂತಂತಿದ್ರೆ ಹಾಂ ಅದಲ್ಲ ಮಾವಯ್ಯ, ಕನಿಷ್ಠ ಬೆಡ್ ಲೈಟ್ ಆದರೂ ಹಾಕಬಾರ್ದಾ? ಯಾಕೆ? ದೀಪ ಉರಿತಿದ್ರೆ ನಿಜವಾಗ್ಲೂ ನಿದ್ದೆ ಬರೋದಿಲ್ಲ ಯುಕ್ತ, ಅಲ್ಲಿಯೂ ಕೂಡ ಎಷ್ಟು ತಡವಾಗಿ ಮಲಗ್ತಿದ್ದೆ. ಓ ಸರಿ ಅಂತ ಇಬ್ಬರ ಮಧ್ಯೆ ಸಿಕ್ಕಿ ನಲಗ್ತಿದ್ದ ಕೈಯನ್ನು ತೆಗೆದು ಅವನ ಎದೆ ಮೇಲೆ ಇಡ್ತಾಳೆ. ಅವಳು ಕೈಯನ್ನು ತೆಗೀತಿದ್ದಂತೆ ತನಗೆ ಆರಾಮವಾಗಿ ಜರುಗಿ ಸೊಂಟ ಸುತ್ತ ಕೈ ಹಾಕಿದ ತಕ್ಷಣ ನೇರವಾಗಿ ತಾಗ್ತಿರೋ ಅವನ ಕೈ ಸ್ಪರ್ಶಕ್ಕೆ ಗಬಕ್ಕನೆದ್ದು ಕೂತ್ಕೊಳ್ತಾಳೆ. ಯಾಕೆದ್ಲು ಅಂತ ಅರ್ಥ ಆಗದೆ ಏನಾಯ್ತು ಯುಕ್ತ ಅಂತ ಪೃಥ್ವಿ ಕೂಡ ಹೇಳೋದಕ್ಕೆ ಹೋದರೆ ಮಾವಯ್ಯ ನೀನು ಮಲಗು, ನನಗೆ ಈ ಪಿನ್ನುಗಳು ಚುಚ್ಚುತ್ತಿದೆ, ನಾನು ಬಟ್ಟೆ ಬದಲಾಯಿಸ್ಕೊಡ್ತೀನಿ ಅಂತ ತಡಬಡಾಯಿಸ್ತಾ ಹೇಳ್ತಾಳೆ. ಸರಿ, ನಿನ್ನ ಪಕ್ಕದಲ್ಲಿರೋ ಬೋರ್ಡ್ನಲ್ಲಿ ದೀಪದ ಸ್ವಿಚ್ ಇದೆ, ಹಾಕು ಅಂತಿದ್ರೆ ಇಲ್ಲ ನೀನು ಫೋನಿಗೆ ಕೊಡು ಅಂತಾಳೆ. ಸರಿ ಅಂತ ಮರದ ಮೇಜಿನ ಮೇಲಿದ್ದಂತಹ ಫೋನನ್ನು ಅವಳಿಗೆ ತೆಗೆದುಕೊಡ್ತಾನೆ. ಟಾರ್ಚ್ ಆನ್ ಮಾಡಿ ಮಂಚದಿಂದ ಇಳಿದು ಅಲ್ಮೇರವನ್ನು ತೆರೆದು ನೈಟಿಯನ್ನು ತೆಗೆದುಕೊಂಡು ಟಾರ್ಚನ್ನು ಆಫ್ ಮಾಡಿಬಿಡ್ತಾಳೆ. ಅವಳು ಸೀರೆ ಬಿಚ್ಚುತ್ತಿದ್ದಾಳೆ ಅಂತ ಅವಳ ಬಳೆಗಳ ಸದ್ದು ಹೇಳ್ತಿದ್ರೆ ಪೃಥ್ವಿರಾಜ್ ಸಣ್ಣದಾಗಿ ನಕ್ಕು ಪಕ್ಕಕ್ಕೆ ತಿರುಗಿಕೊಳ್ತಾನೆ. ತಲೆಯಲ್ಲಿಟ್ಟಿದ್ದ ಹೂಗಳನ್ನ ಕೂಡ ತೆಗೆದು ಬಟ್ಟೆ ಬದಲಾಯಿಸ್ಕೊಂಡು ಬಂದು ಫೋನನ್ನು ಪಕ್ಕದಲ್ಲಿಟ್ಟು ಮೊದಲಿನಂತೆಯೇ ಮಲ್ಕೊತಾಳೆ. ಆದರೆ ಪೃಥ್ವಿರಾಜ್ ಅಷ್ಟು ಹತ್ರ ಇರೋದ್ರಿಂದ ನಿದ್ದೆ ಬರ್ತಿಲ್ಲ. ಎಷ್ಟೋ ಹೊತ್ತಿಗೆ ಮಲಗಿದ ಸರಿಯಾಗಿ ನಿದ್ದೆ ಬಾರದೆ ಪೃಥ್ವಿಗಿಂತ ಮುಂಚೆ ಹೇಳ್ತಾಳೆ. ತನ್ನ ಪರಿಸ್ಥಿತಿಯನ್ನು ನೋಡಿ ಅನ್ಯೋನ್ಯತೆ ಅಂದರೆ ಇದೇನೇನೋ, ಹಾಗಿದ್ರೆ ಅದು ನಮ್ಮಿಬ್ಬರ ಮಧ್ಯೆ ಶುರುವಾಗಿದೆ ಅಂದ್ಕೊಳ್ತೀನಿ. ಈ ಮಾತನ್ನು ದೊಡ್ಡ ಮಾಮನಿಗೆ ಹೇಳಿದ್ರೆ ತುಂಬ ಸಂತೋಷ ಪಡ್ತಾರೆ ಅಂದ್ಕೊಳ್ತಾ ಮೆಲ್ಲನೆ ಬೆಳಕು ಕಾಣಿಸ್ತಿರೋದು ನೋಡಿ ಬೆಳಗಾಗಿದೆ ಅಂತ ತಿಳಿದು ನಿಧಾನವಾಗಿ ಸೊಂಟದ ಮೇಲಿದ್ದ ಕೈಯನ್ನು ಸರಿಸಿ ಪೃಥ್ವಿಗೆ ತೊಂದರೆ ಆಗದಂತೆ ಜಾಗರೂಕತೆಯಿಂದ ಎದ್ದು ಕೆಳಗಿಳಿತಾಳೆ. ಯುಕ್ತ ಇಳಿತಿದ್ದಂತೆ ಪೃಥ್ವಿ ಪಕ್ಕಕ್ಕೆ ತಿರುಗಿ ಮಲ್ಕೊಳ್ತಾನೆ. ಪಕ್ಕದಲ್ಲಿ ನಿಂತು ಮಲಗಿರುವಂಥ ಮಾವಯ್ಯನನ್ನು ನೋಡ್ತಾಳೆ. ತಂಪಾದ ಗಾಳಿಗೆ ಹಣೆ ಮೇಲೆ ಬೀಳ್ತಿರೋ ರೇಷ್ಮೆಯಂಥ ಕೂದಲು, ಕತ್ತಿಯಂತಹ ನೋಟ, ಚೂಪಾದ ಮೂಗು, ಕೂರೆ ಮೀಸೆ, ತಿಳಿ ಕೆಂಪು ಬಣ್ಣದ ತುಟಿಗಳು,
ನೀಟಾಗಿರೋ ಗಡ್ಡ, ಗಟ್ಟಿಮುಟ್ಟ ತೋಳು, ಫಿಟ್ಟಾಗಿರೋ ದೇಹ ನೋಡಿ ಹಬ್ಬ ಯಾಕೋ ನೋಡಿದಷ್ಟು ಮಾವಯ್ಯ ಮಾಸ್ ಹೀರೋನಂತ ಕಾಣ್ತಿದ್ದಾನೆ, 6 ಅಡಿ ಮೇಲೆ ಇರಬಹುದು ಅಂದ್ಕೊಳ್ತಾ ಕೂಲರ್ ಆಫ್ ಮಾಡೋದಕ್ಕೆ ಹೋಗಿ, ಬೇಡ ಪಾಪ ಮಲಗಿರಲಿ, ಅಷ್ಟಕ್ಕೂ ಈಚೆಗೆ ಸರಿಯಾಗಿ ನಿದ್ದೆ ಇಲ್ಲ ತಾನೇ ಅಂದ್ಕೊಂಡು ಜುಟ್ಟನ್ನು ಸರಿಪಡಿಸ್ಕೊಳ್ತಾ ಹೋಗಿ ಬಾಗಿಲು ತೆಗೆದು ಹೊರಗಡೆ ಹೋಗ್ತಾಳೆ. ಆಗ್ತಾನೆ ಎದ್ದಿದ್ದ ಸುಧಾ ಸವಿದ ಯುಕ್ತಾಳನ್ನು ಆಶ್ಚರ್ಯದಿಂದ ನೋಡ್ತಾ, ಏನೇ ಇದು, ನೀನೇನಾ ಇಷ್ಟು ಬೆಳಗ್ಗೆ ಎದ್ದಿರೋದು ಅಂತ ಅಂತಿದ್ರೆ, ಅವರಿಬ್ಬರನ್ನ ತುಂಬ ಗಂಭೀರವಾಗಿ ನೋಡ್ತಾ, ನಾಳೆಯಿಂದ ಹೇಗೂ ಹೇಳ್ಬೇಕಲ್ಲ, ಅದಕ್ಕೆ ರೂಢಿ ಮಾಡ್ಕೊಳ್ತಿದ್ದೀನಿ. ಓಹೋ ಹೌದಾ, ಒಳ್ಳೆಯದು, ನೋಡಿದ್ಯಾ ನಿನ್ನಲ್ಲಿ ಬದಲಾವಣೆ ಶುರುವಾಗಿದೆ. ಹೌದೊಡ್ಡಮ್ಮ, ಅದೇ ನೀನು ನಿನ್ನೆ ಹೇಳಿದೆಯಲ್ಲ ಆ ಅನ್ಯೋನ್ಯತೆ, ಅದು ನಮ್ಮಿಬ್ಬರ ಮಧ್ಯೆ ಶುರುವಾಗಿದೆ ಅಂತ ಸಂತೋಷದಿಂದ ಹೇಳ್ತಿದ್ರೆ, ಅಕ್ಕ ತಂಗಿ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಯುಕ್ತಾಳ ತಲೆ ಮೇಲೆ ಒಂದೊಂದು ಕುಟ್ತಾರೆ. ಅಬ್ಬಾ ಅಂತ ದೊಡ್ಡಮ್ಮ ಅಮ್ಮ ಅಂತ ಕೋಪದಿಂದ ಕೂಗ್ತಾಳೆ. ಏನೇ ಕೂಗ್ತಿದ್ದಿ, ನಿನಗೆ ಆ ಪದವನ್ನೇ ಸರಿಯಾಗಿ ಹೇಳೋದಕ್ಕೆ ಬರ್ತಿಲ್ಲ, ಮತ್ತು ಅದು ಶುರುವಾಗಿದೆ ಅಂತ ಹಾರಾಡ್ತಾ ಹೇಳ್ತಿದ್ಯಾ ಅಂತ ಸುಬಿಧಾ ಅಂತಿದ್ರೆ, ರಾತ್ರಿ ಮಾವಯ್ಯ ಹೇಳಿದ್ನೆಲ್ಲ ನಾವು ಕೂಡ ಕೇಳಿಸ್ಕೊಂಡಿದ್ದೀವಿ, ಅವನ ಮನಸ್ಸಿನಲ್ಲಿ ಏನಿದೆ ಅಂತ ಎಷ್ಟು ಸ್ಪಷ್ಟವಾಗಿ ಹೇಳಿದಾನಲ್ವೇ, ಇನ್ನು ಮುಂದಾದರೂ ಅವನನ್ನು ಅರ್ಥ ಮಾಡ್ಕೋ, ಹಾಗೆ ನೀನು ಮಾವಯ್ಯ ಅಂತ ಕರೆಯೋದನ್ನು ಬಿಟ್ಟುಬಿಡು ಅಂತ ತಾಯಿ ಹೇಳ್ತಾಳೆ. ಯುಕ್ತ ಮುಖಾನ ಸಣ್ಣದು ಮಾಡ್ಕೊಂಡು ನೋಡ್ತಾ, ಮಾವಯ್ಯ ಅನ್ಬಾರ್ದಾ, ಹಾಗಿದ್ರೆ ಪೃಥ್ವಿರಾಜ್ ಅಂತ ಕರೀಲಾ ಅಂತ ಅನ್ನೋ ಅಷ್ಟರಲ್ಲೇ, ಧೈರ್ಯ ಇದ್ದರೆ ಕರೆದು ನೋಡು. ಅಮ್ಮ ಬೇಡ ಬಿಡು ದೊಡ್ಡಮ್ಮ. ಹೌದಲ್ವೇ, ನಿಮ್ಮಮ್ಮ ನಿಮ್ಮ ತಂದೆನ ಏನಂತ ಕರೀತಾಳೆ? ಏಯ್ ಕೃಷ್ಣ ಅಂತ. ಏಯ್ ನಾನು ಯಾವಾಗ ಕರೆದೆ, ಹಾಗೆ ಯಾವಾಗ ಕರೆದಿದ್ದೀನಿ ಅಂತ ತಲೆ ಮೇಲೆ 4 ಏಟು ಹಾಕ್ತಾಳೆ ತಾಯಿ. ಅಮ್ಮ ಬೆಳಗ್ಗೆ ನನ್ನ ತಲೆ ಹೊಡಿತಿದ್ದೀರಲ್ಲ ಅಂತ ರಾಗ ಎಳಿತಾ ಇದ್ದರೆ, ಹೆಚ್ಚಿ ನಿಲ್ಲಿಸು, ಎಲ್ಲರೂ ಎಚ್ಚರಾಗ್ತಾರೆ. ಮತ್ತೆ ಸತ್ಯ ಹೇಳ್ತಿದ್ರೆ ನೀವು ನನ್ನನ್ನೇ ಹೊಡಿತಿದ್ದೀರಲ್ಲ. ನೀನು ತಂದೆನ ಹಾಗೆ ತಾನೇ ಕರೆಯೋದು, ಬೇಕಿದ್ರೆ ಅಕ್ಕನನ್ನು ಕೇಳು. ಸುವಿಧಾ ತಂಗಿಯನ್ನು ನೋಡ್ತಾ ಇದ್ದರೆ, ಅಂದರೆ ಅಕ್ಕ, ನಮ್ಮ ಕೋಣೆಯಲ್ಲಿದ್ದಾಗ ಕರಿತೀನಿ, ಆದರೆ ಇವ್ರ ಮುಂದೆ ನಾನು ಯಾವತ್ತೂ ಹಾಗೆ ಕರೆದಿಲ್ಲ. ಏನೇ ಯುಕ್ತ, ಯಾವಾಗಲಾದರೂ ನಿನ್ನ ಮುಂದೆ ಹಾಗೆ ಕರೆದಿದ್ದೀನಾ, ನಿಜ ಹೇಳಲೇ ಅಂತ ಅಕ್ಕನ ಮುಂದೆ ಮಾನ ಹೋಯ್ತಂತ ಕಣ್ಣುಗಳನ್ನ ಕಿಕ್ಕರಿಸಿ ನೋಡ್ತಾ ಇದ್ದಾಳೆ ತನ್ನ ಮಗಳನ್ನು. ಇಲ್ಲ ಬಿಡು, ನಮ್ಮ ಮುಂದೆ ರೀ ಅಂತ ಕರೀತಾಳೆ. ಇಬ್ಬರನ್ನ ನೋಡಿ ಆಕೆ ಮುಸಿ ಮುಸಿಯಾಗಿ ನಗ್ತಾ, ಸರಿ, ನೀನು ಕೂಡ ನಾಳೆಯಿಂದ ರೀ ಅಂತನೋ ಅಥವಾ ಭಾವ ಅಂತ ಕರೆಯೋದನ್ನು ಆರಂಭಿಸು ಅಂತ ಗಂಭೀರವಾಗಿ ಹೇಳ್ತಾ ಇದ್ದರೆ, ಅದನ್ನು ಕೇಳಿ ಕಣ್ಣುಗಳನ್ನ ಅರಳಿಸಿ ನೋಡ್ತಾಳೆ. ನಾನು ಹೇಳ್ತಿದ್ರೆ ಗುಡ್ಡೆ ಮಿಟಕ್ಸ್ ನೋಡ್ತಿರುವೆ, ಹೇಳಿದ ಅರ್ಥ ಆಯಿತೋ ಇಲ್ವೋ? ದೊಡ್ಡಮ್ಮ, ನೀನು ದೊಡ್ಡಮ್ಮನ ಅಥವಾ ಬೇರೆ ಏನಾದರೂ ಇಂಥ ನಿರ್ಧಾರಗಳನ್ನ ತೊಗೊಳ್ತಿದ್ದಿ? ಯುಕ್ತ, ನಾನು ಹೇಳ್ತಿರೋದು ನಿನ್ನ ಒಳತಿಗೆ ಕಣೆ. ನನ್ನ ಮಣ್ಣು ಒಳ್ಳೆಯದು, ಮಾವಯ್ಯನನ್ನು ಬಿಟ್ಟು ಮಾವಯ್ಯ ಅಂತ ಕರಿಬಾರ್ದೆ, ರೀ ಅಂತ ಕರಿಬೇಕಾ? ಅಮ್ಮ, ನನ್ನಿಂದ ನಿಜವಾಗ್ಲೂ ಸಾಧ್ಯ ಇಲ್ಲ ದೊಡ್ಡಮ್ಮ ಇದೆಲ್ಲ. ಅದೆಲ್ಲ ಯುಕ್ತ, ರಾತ್ರಿ ನೀನು ನೋಡಿದೆ ಅಲ್ವ ಮಾವಯ್ಯ ಏನು ಹೇಳ್ದ ಅಂತ. ನೀನು ಹಾಗೆ ಕರೆಯೋ ಪ್ರತಿ ಬಾರಿಯೂ ನಿನ್ನಲ್ಲಿ ಸೋದರ ಸೊಸೆ ಕಾಣಿಸ್ತಾಳೆ ಹೊರತು ತನ್ನ ಹೆಂಡತಿಯಂತೆ ಅನ್ನಿಸ್ತಿಲ್ಲ ಅಂತ ಹೇಳಿದೆ ಅಲ್ವಾ? ಅವನು ಹೇಳ್ದೆ ತಾನೇ? ಅದೇ ನೀನು ಭಾವ ಅಂತ ಕರೀತಾ ಅವನ ಹಿಂದೆ ತಿರುಗಿದ್ರೆ ನಿನ್ನ ಹೊಸದಾಗಿ ನೋಡೋದಕ್ಕೆ ಆರಂಭಿಸ್ತಾನವನು. ನೀನು ಕೂಡ ಅವನು ನಿನ್ನ ಮಾವಯ್ಯ ಅನ್ನೋದನ್ನು ಮರೆತು ಅವನ ಜೊತೆ ಮುಕ್ತವಾಗಿ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಹೇಳಿದ್ದು ನಿನಗೆ ತಿಳಿತಾ? ನೀನು ಹೇಳಿದ್ದು ಚೆನ್ನಾಗೇ ಇದೆ ದೊಡ್ಡಮ್ಮ, ಆದರೆ ಮಾವಯ್ಯನನ್ನು ಭಾವ ಅಂತ ಕರೆಯೋದಂದರೆ ತಕ್ಷಣ ಆಗೋದಿಲ್ಲ. ನೀನು ಇಕ್ಕಟ್ಟು ಅರ್ಥ ಆಯ್ತಿತ್ತ, ಆದರೆ ನೀನು ಹಾಗೆ ಕರೆದ ದಿನವೇ ನೀವಿಬ್ಬರು ಒಬ್ರಿಗೊಬ್ಬರು ಹೊಸದಾಗಿ ಕಾಣಿಸ್ತೀರಿ. ಬೇಕಿದ್ರೆ ಒಂದು ಬಾರಿ ಪ್ರಯತ್ನ ಮಾಡಿ ನೋಡು. ಸರಿ, ನಾವು ತಿಂಡಿ ತಿಂದು ಹೊರಡ್ತೀವಿ, ಆಮೇಲೆ ನಿಧಾನವಾಗಿ ಮನೆ ಪೂರ್ತಿ ನೀಟಾಗಿ ಜೋಡಿಸ್ಕೊ ಅಂತ ಅಂಗಳ ಸ್ವಚ್ಛ ಮಾಡೋದಕ್ಕೆ ಹೋಗ್ತಾರೆ. ಯುಕ್ತ ಯೋಚಿಸಲೇ ಇರಲು ಸುಧಾ ತಿಂಡಿಯನ್ನು ಸಿದ್ಧಪಡಿಸ್ತಿದ್ರೆ ಸಹಾಯ ಮಾಡಿ ಫ್ರೆಶ್ ಆಗೋಣ ಅಂತ ಕೋಣೆಗೆ ಬರ್ತಾಳೆ. ಪೃಥ್ವಿ ಫೋನ್ ನೋಡ್ತಿದ್ರೆ ಮೌನವಾಗಿ ಬಟ್ಟೆಗಳನ್ನ ತೆಗೆದುಕೊಂಡು ಹೊರಗೆ ಬಂದು ಸ್ನಾನ ಮಾಡಿ ಪೂಜೆ ಮಾಡ್ತಾಳೆ. ಇನ್ನು ಅವರ ದೊಡ್ಡಮ್ಮ ಹೇಳಿದ್ರಿಂದ ಮಾವಯ್ಯನಿಗಾಗಿ ಒಳಗೆ ಬರೋ ಅಷ್ಟರಲ್ಲೇ ಟವಲ್ ತೆಗೆದುಕೊಳ್ತಾ ಇರೋದು ಕಾಣಿಸುತ್ತೆ. ಅಲ್ಲೇ ನಿಂತು ಮಾವಯ್ಯ ಅಂತ ಕರೀತಿದ್ದಂತೆ, ಏನು ಯುಕ್ತ ಅಂತ ಬಟ್ಟೆಗಳನ್ನ ಹಿಡಿದು ತಿರುಗ್ತಾನೆ ಆತ. ತಿಳಿ ತೂಕದ ಸರಳವಾದ ಸೀರೆಯಲ್ಲಿ ಪೂಜೆ ಮಾಡಿದ್ದಕ್ಕೆ ಸಾಕ್ಷಿಯಾಗಿ ಹಣೆ ಮೇಲೆ ಕಾಣಿಸ್ತಿರೋ ಕುಂಕುಮ ನೋಡಿ ಬಹಳ ಮುದ್ದಾಗಿ ಅನ್ನಿಸ್ತಿದ್ರೆ, ಪಕ್ಕಕ್ಕೆ ಸರಿದಿದ್ದ ಸ್ಟಿಕ್ಕರ್ ಬೊಟ್ಟನ್ನು ನೋಡಿ ಒಂದು ಹೆಜ್ಜೆ ಮುಂದಕ್ಕೆ ಇಡ್ತಾನೆ. ಯುಕ್ತ ಅಂತೂ ಆತಂಕದಿಂದ ತಲೆ ಎತ್ತಿ ಅವನ್ನ ನೋಡ್ತಾಳೆ.
ಆ ಕಣ್ಣುಗಳನ್ನ ನೋಡಿ ಸ್ಟಿಕ್ಕ ತೆಗೆದು ಕುಂಕುಮದ ಕೆಳಗಿಟ್ಟು ಯುಕ್ತಾಳ ಕೈಯನ್ನು ಹಿಡಿದು ಚೆನ್ನಾಗಿದೆಯಾ ಯುಕ್ತ ಅಂತ ಅಂತಾನೆ. ಪೃಥ್ವಿ ಮಾವಯ್ಯನ ಪ್ರಶಂಸೆಗೆ ಕಣ್ಣುಗಳು ಎರಡು ಉದುರು ಹೋಗುತ್ತವೇನೋ ಅನ್ನುವಷ್ಟು ದೊಡ್ಡದಾಗಿ ತೆರೆದು ದೊಡ್ಡ ಮಾಡಿ ನೋಡ್ತಿದ್ದಾಳೆ. ಅವಳ ಮುಖಭಾವಕ್ಕೆ ನಗು ಬರ್ತಿದ್ರು ಅದನ್ನು ಮರೆಮಾಚಿಕೊಂಡು ಯುಕ್ತ ಅಂತ ಹಿಡ್ಕೊಂಡಿದ್ದ ಕೈನ ಅಲ್ಲಾಡಿಸ್ತಾನೆ. ಬಳೆಗಳ ಶಬ್ದಕ್ಕೆ ಎಚ್ಚೆತ್ಕೊಂಡು ಯಾಕೋ ಪೃಥ್ವಿನನ್ನು ನೋಡಲಾಗದೆ ತಲೆ ತಗ್ಸಿ, ಅದು ಅಮ್ಮನವ್ರು ಹೊರಡ್ತೀವಿ ಅಂತಿದ್ದಾರೆ, ನೀನು ಬೇಗ ಸ್ನಾನ ಮಾಡಿ ಬಂದರೆ ತಿಂಡಿ ತಿನ್ನಬಹುದು ಅಂತ ಹೇಳಿದ್ರು ಅಂತ ಗಬಗಬನೆ ಹೇಳಿ ಕೈಯನ್ನು ಬಿಡಿಸ್ಕೊಂಡು ಹೊರಗೆ ಓಡ್ಬಿಡ್ತಾಳೆ. ಹೋಗ್ತಿರೋ ಯುಕ್ತಾಳನ್ನು ನೋಡಿ ಸಣ್ಣದಾಗಿ ನಕ್ಕು ಹೊರಗೆ ಬರ್ತಾನೆ. ಆಗ್ತಾನೆ ನೀರು ಹಿಡಿತಿದ್ದಂಥ ಸುವಿಧಾ ಬರ್ತಿರೋ ತಮ್ಮನನ್ನು ಗಮನಿಸ್ತಾಳೆ. ಕುತ್ತಿಗೆ ಮೇಲೆ ಸ್ಟಿಕ್ಕರ್, ಬನಿಯನಿಗೆ ಕುಂಕುಮ ಅಟ್ಕೊಂಡಿರೋದನ್ನ ನೋಡಿ ಮಂಚವನ್ನು ಚೆನ್ನಾಗಿ ಹತ್ರ ತಂದಿದ್ದಾರೆ ಅಂತ ಮನಸ್ಸನ್ನು ನಗ್ತಾ ಬೇಗ ಸ್ನಾನ ಮಾಡಬಾರೋ ಅಂತ ಪೃಥ್ವಿಗೆ ಹೇಳಿ ಒಳಗೆ ಹೋದರೆ ಪೃಥ್ವಿ ಫ್ರೆಶ್ ಆಗಿ ಬರ್ತಾನೆ. ಎಲ್ಲರೂ ತಿಂಡಿ ಮುಗಿಸಿ ಯುಕ್ತ ಮತ್ತು ಪೃಥ್ವಿಗೆ ಎಚ್ಚರಿಕೆಗಳನ್ನ ನೀಡಿ ಮತ್ತೆ 10 ದಿನಗಳಲ್ಲಿ ಬರ್ತೀವಿ ಅಂತ ಸುವಿಧಾ ಮತ್ತು ಸುಧಾ ಕುಟುಂಬಗಳು ತಮ್ಮ ತಮ್ಮ ಊರಿಗೆ ಹೊರಡ್ತಾರೆ. ಇನ್ನೂ ಗಂಡ ಹೆಂಡತಿನಿಲ್ಲೇ ಬಿಟ್ಟು. ಅಲ್ಲಿವರೆಗೂ ಗಿಜಿ ಅಂತಿದ್ದ ಮನೆ ಫುಲ್ಲು ಬೋರ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಖಾಲಿ ಖಾಲಿ ಅಂತ ಭಾಸವಾಗುತ್ತೆ. ಬೇಸರಂದು ಕೂತಿದ್ದು ಯುಕ್ತಾಳನ್ನ ನೋಡಿ ಯುಕ್ತ ಅಂತ ಕರೀತಾನೆ. ಯುಕ್ತ ಪೃಥ್ವಿ ಕಡೆ ನೋಡಿ ಕಣ್ಣೀರು ಬರ್ತಿರೋದ್ರಿಂದ ಮತ್ತೆ ತಲೆ ತಗ್ಗಿಸ್ಬಿಡ್ತಾಳೆ. ಬೇಸರ ಪಡಬೇಡ ಯುಕ್ತ, ಅದಕ್ಕೆ ಹಾಗೆ ಹೇಳಿದ್ದು. ಸರಿ, ನಾನು ಹೋಗಿ ಇಡೀ ಮನೆಯನ್ನು ಸ್ವಚ್ಛ ಮಾಡ್ತೀನಿ ಅಂತ ಕೈಯನ್ನು ಹಿಂದಕ್ಕೆ ಪಡೆದು ಗಬಗಬನೆ ಅಡುಗೆ ಮನೆಗೆ ಹೋಗ್ಬಿಡ್ತಾಳೆ. ಅವಳು ಕೂಡ ಇವಳು ಯಾವಾಗ ಮಾಮೂಲಿಯಾಗಿ ಮಾತಾಡ್ತಾಳೋ ಅಂತ ಅಂದ್ಕೊಂಡು ಯುಕ್ತ ಅಂತ ಮತ್ತೆ ಕರೀತಾನೆ ತನ್ನ ಹೆಂಡತಿಯನ್ನು. ಒಳಗೆ ನೀರು ಕುಡಿತಿದ್ದಂಥ ಯುಕ್ತ ಪೃಥ್ವಿ ಕರೀತಾ ಇದ್ದಂತೆ ಅರ್ಧ ನೀರನ್ನು ಮೈ ಮೇಲೆ ಚೆಲ್ಕೊಂಡ್ಬಿಟ್ಟು ಕಂಗಾಲಾಗಿ ಹೊರಗೆ ಬಂದು, ಏನು ಮಾವಯ್ಯ ಅಂತ ಅಂತಾಳೆ. ನಾನು ಒಂದು ಸಾರಿ ಜಮೀನಿನವರೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ, ಯಾರಾದರೂ ಬಂದರೆ ಸಂಜೆ ಬರೋದಕ್ಕೆ ಹೇಳು, ಸರಿನಾ? ವಾರದಲ್ಲಿ ಅಕ್ಕಂದರು ಬರ್ತಾರಲ್ಲ, ಅವಾಗ ಅವ್ರ ಜೊತೆಗೆ ಹೋಗಿ ನಿನಗೆ ಎಷ್ಟು ದಿನ ಇರಬೇಕನ್ಸುತ್ತೋ ಅಷ್ಟು ದಿನ ಇರು, ನಾನು ಅಕ್ಕನ ಜೊತೆ ಮಾತಾಡ್ತೀನಿ ಅಂತ ಇದ್ದರೆ, ಏನು ಬೇಡ ಮಾವಯ್ಯ, ಹೋದರೆ ಇಬ್ಬರು ಜೊತೆಯಾಗಿಯೇ ಹೋಗೋಣ, ಜೊತೆಯಾಗಿ ಬರೋಣ, ಅಷ್ಟೇ ಹೊರತು ನಿನ್ನನ್ನು ಒಬ್ಬನೇ ಬಿಟ್ಟು ಹೋಗೋದಿಲ್ಲ ಅಂತ ಅಂತಾಳೆ ಯುಕ್ತ ತನ್ನ ಗಂಡನಿಗೆ. ಅವಳ ಮಾತುಗಳಿಗೆ ಆಶ್ಚರ್ಯದಿಂದ ನೋಡ್ತಾ ಯುಕ್ತ ಅಂತ ಕೈ ಹಿಡಿತಿದ್ದಂತೆ ಎಚ್ಚೆತ್ಕೊಂಡು ತಾನೇನು ಹೇಳಿದೆ ಅಂತ ನೆನಪಾಗಿ, ಅಂದರೆ ಮಾವಯ್ಯ, ಅಮ್ಮ ದೊಡ್ಡಮ್ಮ ನಿನ್ನನ್ನು ಒಬ್ಬನೇ ಬಿಟ್ಟು ಬರಬೇಡ ಅಂತ ಹೇಳಿದರು. ಹೌದು ಮಾವಯ್ಯ ಅಂತ ಅಂದ್ಲು. ಸರಿ ಜಾಗ್ರತೆ ಅಂತ ಯುಕ್ತಾಳಿಗೆ ಹೇಳಿ ಗಾಡಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಇನ್ನು ಜಮೀನಿಗೆ ಹೊರಡ್ತಾನೆ. ಪೃಥ್ವಿ ಹೋಗ್ತಿದ್ದಂತೆ ಅಮ್ಮಯ್ಯ ಅಂದ್ಕೊಂಡು ಬಾಗಿಲನ್ನು ಸ್ವಲ್ಪ ಹಾಕಿ ಚಲ್ಲಾಪಿಲ್ಲಿಯಾಗಿರೋ ಮನೆಯನ್ನು ನೋಡಿ ನಿಟ್ಟುಸಿರು ಬಿಡ್ತಾ ಮೊದಲು ಅಡುಗೆ ಮನೆ ಕ್ಲೀನ್ ಮಾಡಿ ಅಡುಗೆ ಆದಮೇಲೆ ಇನ್ನುಳಿದ ಕೆಲಸಗಳನ್ನ ಮಾಡಬೇಕು ಅಂತ ನಿರ್ಧರಿಸಿ ತಾನು ಅಡುಗೆ ಮನೆ ಕಡೆ ಹೋಗ್ತಾಳೆ. 1 ಗಂಟೆಯಲ್ಲಿ ಅಡುಗೆ ಕೋಣೆ ಪೂರ್ತಿ ಸ್ವಚ್ಛ ಮಾಡಿ ಅಕ್ಕಿ ತೊಳೆದಿಟ್ಟು ಸಾರಿಗಂತ ಫ್ರಿಜ್ ಓಪನ್ ಮಾಡಿ ನೋಡ್ತಿದ್ದಂತೆ ಕಣ್ಣು ತಿರುಗುತ್ತೆ. ಅಮ್ಮ, ಇದನ್ನು ಕೊನೆಯಲ್ಲಿ ಕ್ಲೀನ್ ಮಾಡೋಣ ಅಂದ್ಕೊಂಡು ಬೇಕಾದವುಗಳನ್ನ ತೆಗೆದು ಗಬಗಬನೆ ಹೆಚ್ಚಿ ಸಾಂಬಾರನ್ನು ಮಾಡಿಬಿಟ್ಟಿಡ್ತಾಳೆ. ಅಡುಗೆ ಕೆಲಸವನ್ನು ಮುಗಿಸಿ ಒಂದೊಂದು ಕೋಣೆಯನ್ನೇ ಸ್ವಚ್ಛ ಮಾಡ್ತಾ ಬಿಚ್ಚಿಟ್ಟಿದ್ದ ಮಂಚಗಳನ್ನ ನೋಡ್ತಾ ಹಲ್ಲು ಕಡಿತಾ ತಾಯಿ ಮತ್ತು ದೊಡ್ಡಮ್ಮನಿಗೆ ಬೈಕೊಂತ ಮಧ್ಯಾಹ್ನದ ವೇಳೆಗೆ ಕೆಲಸವನ್ನು ಮುಗಿಸ್ಬಿಡ್ತಾಳೆ. ಈ ಕಡೆ ಪೃಥ್ವಿರಾಜ್ ಬರ್ತಿದ್ದಂತೆ ಸ್ವಲ್ಪ ಹೆದರತ್ಲೆ ಪೃಥ್ವಿಗೆ ಅವಳೇ ಊಟ ಬಡಿಸಿ, ಮಾವಯ್ಯ ಮನೆಗೆ ಕೆಲವು ವಸ್ತುಗಳು ಬೇಕು ಅಂತ ಅಂತಿದ್ರೆ ಪೃಥ್ವಿ ಊಟ ಮಾಡತ್ಲೆ ಎಲ್ಲವನ್ನ ಪಟ್ಟಿ ಬರ್ಕೊಡು, ಸಂಜೆ ತರ್ತೀನಿ ಅಂತ ಅಂತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.